ಎಲ್ರಿಗೂ ನಮಸ್ಕಾರ. ಯೂನಿವರ್ಸ್ ಲವ್ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ. ಅಲ್ಲ, ಈ ಬಿಗ್ ಬಾಸ್ ಅವ್ರಿಗೆ ಏನಾಗಿದೆ? ಅಲ್ಲ, ಚೆನ್ನಾಗಿ ಆಡೋರ್ನೆಲ್ಲ ತಗೊಂಡೋಗಿ ಎಲಿಮಿನೇಟ್ ಮಾಡ್ತಿದ್ದಾರೆ. ಚೆನ್ನಾಗಿ ಆಡ್ತಿದ್ದಾರನ್ನ ಸುಮ್ಮನೆ ಒಳ್ಳೆ ಶೋಕೇಶ್ ಪೀಸ್ ತರ ಮನೇಲಿರೋರ್ನ ಮನೇಲೆ ಇರಿಸ್ಕೊಳ್ತಿದ್ದಾರೆ. ಅಲ್ಲ, ಇವ್ರಿಗೇನಾರ ಬಿಗ್ ಬಾಸ್ ಆಟ ಇವ್ರಿಗೆ ಗೊತ್ತಾ ಅಥವಾ ಗೊತ್ತಿಲ್ವಾ? ಏನ್ ಗೊತ್ತಾ, ಸಲ ಸೀಸನ್ ಅಲ್ಲೂ ಏನಾಗ್ತಿತ್ತು ಅಂದ್ರೆ ಅವ್ರಿಗೆ ಓಟ್ ಕಡಿಮೆ ಬಂದ್ರು ಕೂಡ ಅವ್ರು ಚೆನ್ನಾಗಿ ಆಡ್ತಿದ್ದಾರೆ ಅಂತ ಅವ್ರನ್ನ ಇಟ್ಕೊಳ್ಳೋರು. ಬಟ್ ಈ ಸೀಸನ್ ಹಂಗಲ್ಲ, ಕಡಿಮೆ ಬಂದಿದ್ರು ಪರವಾಗಿಲ್ಲ, ಅದಕ್ಕಿಂತ ಕಡಿಮೆ ಬಂದವರು ಇದ್ದಾರೆ. ಅವ್ರನ್ನೆಲ್ಲ ಉಳಿಸ್ಕೊಂಡು ಪಾಪ ಚೆನ್ನಾಗಿ ಆಡೋ ಹುಡುಗಿನ ಕಳ್ಸಿದಾರೆ ಗೈಸ್. ಇವತ್ತು ಬಿಗ್ ಬಾಸ್ ಮನೆಯಿಂದ ಔಟ್ ಮಾಡಿದ್ದಾರೆ, ಎಲಿಮಿನೇಟ್ ಮಾಡಿದ್ದಾರೆ. ಆ ಹುಡುಗಿ ನಿಜವಾಗ್ಲೂ ಅದ್ಭುತವಾಗಿ ಆಡ್ತಿದ್ಲು ಅಂತಾನೆ ಹೇಳ್ಬೋದು. ಅವಳಕ್ಕಿಂತ ಏನು ಆಡದೇ ಇರೋರು ಇದ್ದಾರೆ ಬಿಗ್ ಬಾಸ್ ಮನೆಯಲ್ಲಿ. ಸ್ಪಂದನ ಇದ್ದಾಳೆ, ಅಭಿ ಇದ್ದಾರೆ, ಮಾಳು ಇದ್ದಾರೆ. ಈಗ ಮಾಳು ಹೆಸರು ತಗೊಂಡ್ರು ತುಂಬಾ ಜನ ಹೇಳ್ಬೋದು ಮಾಳು ಏನ್ ಮಾಡಿದಾರೆ ನಿಂಗೆ ಅಂತ. ಜಸ್ಟ್ ನಿಮ್ಗೆ ಏನಾದ್ರು ಅನಿಸ್ತಿದೆ ಮಾಳು ಏನಾರು ಆಟ ಆಡ್ತಿದ್ದಾರೆ ಅಂತ? ಸುಮ್ಮನೆ ಎಲ್ಲೋ ಒಂದ್ ಕಡೆ ಮೂಲೆ ಗುಂಪು ಆಗ್ಬಿಟ್ಟಿದ್ದಾರೆ ಅಂತ ನನಗೆ ಅನಿಸ್ತಿದೆ. ನಿಮ್ಗೂ ಹಾಗೆ ಅನ್ಸುತ್ತೆ ಅಂತ ದಯವಿಟ್ಟು ಕಮೆಂಟ್ ಬಾಕ್ಸ್ ಕಮೆಂಟ್ ಮಾಡಿ. ನನ್ನ ಒಪಿನಿಯನ್ ಹೇಳ್ತಿದ್ದೀನಿ ಅಷ್ಟೇ. ಮಾಳು ತುಂಬಾ ಏನಂತಾರೆ, ತುಂಬಾ ಕೆಪಾಸಿಟಿ ಇದೆ, ಆಡೋ ಕೆಪಾಸಿಟಿ ಇದೆ. ಬಟ್ ಅವರೆಲ್ಲೂ ಅದನ್ನ ಓಪನ್ ಅಪ್ ಆಗ್ತಾನೆ ಇಲ್ಲ, ಎಲ್ಲೋ ಒಂದು ಮೂಲೆ ಗುಂಪು ಆಗ್ಬಿಟ್ಟಿದ್ದಾರೆ ಅಂತಾನೆ ಹೇಳ್ಬೋದು. ಉತ್ತರ ಕರ್ನಾಟಕದವರು ಎಷ್ಟು ಚುರುಕಾಗಿರ್ಬೋದು. ಅದೇ ರೀತಿ ಮಲ್ಲಮ್ಮ ಕೂಡ ಹೊರಟೋದ್ರು. ಏನಂತ ಗೊತ್ತಿಲ್ಲ, ಅವರು ತುಂಬಾ ಮುಗ್ಧರು ಹೌದು ಮಾಡೋರೆಲ್ಲ. ಬಟ್ ಕೆಪಾಸಿಟಿ ಇದೆ ಗೈಸ್, ಅವ್ರಿಗೆ ಇನ್ನೂ ಇದೆ ಕೆಪಾಸಿಟಿ. ಅದೇ ಅವ್ರು ನೋಡ್ಬೋದು ಜನಗಳು ಬಂದಾಗೆಲ್ಲ ಹಿಂಗೆಲ್ಲ ಮಾತಾಡೋದ್ರು ಅವ್ರಿಗಿದೆ. ಬಟ್ ಅದೇನು ತೋರಿಸ್ಕೊಳ್ತಿಲ್ವೋ ಒಂದು ಗೊತ್ತಿಲ್ಲ. ಬಟ್ ರಿಷಾ ಬಿಗ್ ಬಾಸ್ ಮನೆಯಿಂದ ಔಟ್ ಆಗಿರೋದು ನಿಜವಾಗ್ಲೂ ನಂಗಂತೂ ಸಿಕ್ಕಾಪಟ್ಟೆ ಬೇಜಾರಾಯ್ತು. ಯಾಕಂದ್ರೆ ಸಿಕ್ಕಾಪಟ್ಟೆ ಚೆನ್ನಾಗಿ ಆಡ್ತಿದ್ಲು ಅವಳು. ಟಾಸ್ಕ್ ಇರ್ಬೋದು, ಎಲ್ಲರ ಹತ್ರ ಮಾತಾಡೋದಿರ್ಬೋದು, ಪ್ರತಿಯೊಂದು ಅವಳಿಗೂ ಸಿಕ್ಕಾಪಟ್ಟೆ ಸ್ಕ್ರೀನ್ ಸ್ಪೇಸ್ ಕೂಡ ಸಿಕ್ತಿತ್ತು. ಹಿಂಗಾರೆ ಅಷ್ಟು ಚೆನ್ನಾಗಿ ಆಡ್ತಾ ಇದ್ಲು. ಸ್ಪಂದನ, ಅಭಿ ಅಂತ ಏನಂದ್ರೆ ಏನು ಇಲ್ವೇ ಇಲ್ಲ. ಅಲ್ಲ, ನನ್ನ ಪ್ರಕಾರ ಅಭಿನ ಇಲ್ಲ ಇವರು ಸ್ಪಂದನ ಹೋಗ್ಬೇಕಿತ್ತು, ಇಲ್ಲ ಮಾಡಿ ಹೋಗ್ಬೇಕಿತ್ತು. ರಿಷಾಂಗ್ ಕಳ್ಸಿದಾರೆ ಗೈಸ್. ಪಾಪ ರಿಷಾ ನಿಜವಾಗ್ಲು ನಮಗಂತೂ ಸಿಕ್ಕಾಪಟ್ಟೆ ಬೇಜಾರಾಯ್ತು. ಈಗ ಜನಗಳು ಉಗಿತಿರ್ತಾರೆ ನಿಜವಾಗ್ಲು ಈ ಬಿಗ್ ಬಾಸ್ಗೆ. ಏನಕಂದ್ರೆ ಅಷ್ಟು ಚೆನ್ನಾಗಾರೋ ಹುಡುಗಿನ ಕಳ್ಸಿದ್ದೀರಲ್ಲ ನೀವು, ಇವಾಗೇನು ಬುದ್ಧಿ ಇದೆಯಾ ಅಥವಾ ತಲೆಯಲ್ಲಿ ಸಗಣಿ ತುಂಬಿಕೊಂಡಿದ್ದಾರೆ ಈ ಬಿಗ್ ಬಾಸ್ ಅಂತ ಗೊತ್ತಿಲ್ಲ. ಅಲ್ಲ, ಸುದೀಪ್ ಸರ್ ಆದ್ರೂ ಹೇಳ್ಬೋದಿತ್ತಲ್ಲ, ಏನು ಗೊತ್ತಿಲ್ಲ. ಬಿಗ್ ಬಾಸ್ ಒಳಗಡೆ ಒಬ್ರನ್ನ ಉಳಿಸ್ಕೊಳ್ಳೋಕ್ಕೋಸ್ಕರ ಪಾಪ ಇನ್ನೊಬ್ರನ್ನ ಬಲಿ ಕೊಡ್ತಾರೆ ಅನ್ನೋದು ಇತ್ತೀಚೆಗೆ ಪ್ರೂವ್ ಆಗ್ತಾ ಐತೆ. ಅದೇನಾಗಿದೆ ನಿಜವಾಗ್ಲೂ ಗೊತ್ತಿಲ್ಲ ಬಿಗ್ ಬಾಸ್ ಅವ್ರಿಗೆ. ಇವತ್ತಿನ ದಿನ ಸಿಕ್ಕಾಪಟ್ಟೆ ಕ್ಲಾಸ್ ಇರೋದು ಗಿಲ್ಲಿಗೆ, ಅಶ್ವಿನಿ ಅವ್ರಿಗೆ, ರಘು ಅವ್ರಿಗೆ ಸಿಕ್ಕಾಪಟ್ಟೆ ಕ್ಲಾಸ್ ತಗೊಂಡಿದ್ರೆ. ಅದರಲ್ಲೂ ಜಾಸ್ತಿ ಕ್ಲಾಸ್ ತಗೊಂಡಿರೋದೆ ಗಿಲ್ಲಿಗೆ. ಸಿಕ್ಕಾಪಟ್ಟೆ ಅದನ್ನ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ಎಂತ ಕ್ಲಾಸ್ ತಗೊಂಡಿದ್ದಾರೆ ಅಂತ. ಸಿಕ್ಕಾಪಟ್ಟೆ ಗಿಲ್ಲಿ ಒಂಥರ ಫುಲ್ಲು ಡೌನ್ ಆಗೋಗಿದ್ದಾರೆ. ಆ ಮಾತು ಕೇಳಿ ಅಷ್ಟು ಕಿಚ್ಚ ಸುದೀಪ್ ಸರ್ ಉಗ್ದಿದ್ದಾರೆ ಗಿಲ್ಲಿಗೆ ಅಂತಾನೆ ಹೇಳ್ಬೋದು. ನಿಮ್ಗೇನು ಅನ್ಸುತ್ತೆ ಅಂತ ದಯವಿಟ್ಟು ಕಮೆಂಟ್ ಬಾಕ್ಸ್ ಕಮೆಂಟ್ ನೋಡಿ. ಪೂರ್ತಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.